ಹೆಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಮತ್ತೊಂದು ಹೇರ್ ಕಲರ್ನ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಹೇರ್ ಡೈ ಇದು. 10 ನಿಮಿಷಕ್ಕೆಲ್ಲ ಇದು ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಎಷ್ಟು ನ್ಯಾಚುರಲಾಗಿ ಒಂದು ಕಪ್ಪು ಬಣ್ಣ ಅನ್ನೋದು ಬಂದಿದೆ. ಇದು ನಮ್ಮ ಕೂದಲನ್ನು ಕಪ್ಪಾಗಿಸೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಈ ರೀತಿ ನ್ಯಾಚುರಲ್ ಹೇರ್ ಡೈನ ಮಾಡಿಕೊಂಡು ನಿಮ್ಮ ಅಷ್ಟು ಬಿಳಿ ಕೂದಲುಗಳನ್ನ ಕಪ್ಪು ಮಾಡ್ಕೊಬೋದು. ಯಾವುದೇ ಕಲರ್ ಹಾಕಿಲ್ಲ, ಯಾವುದೇ ಕೆಮಿಕಲ್ ಬಳಸಿಲ್ಲ, ಹಾಗೆ ನ್ಯಾಚುರಲ್ ಆಗಿ ಬಂದಿರೋವಂಥ ಕಪ್ಪು ಬಣ್ಣ ಅದು. ಕೆಮಿಕಲ್ ಹೇರ್ ಡೈನ ಬಳಸಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಗಳಿದ್ದಾವೆ. ಬಟ್ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗೋಲ್ಲ. ಇದು ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ಕೊಳ್ಳೋ ಅಂತಹ ನ್ಯಾಚುರಲ್ ಹೇರ್ ಡೈ. ನೋಡೋಣ ಬನ್ನಿ, ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಈ ರೀತಿ ತುರ್ಕೊಂಡಿದ್ದೀನಿ. ತುರಿದಿರೋ ಅಂಥ ಬೀಟ್ರೋಟ್ ತುರಿನ ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಏನಿದು ಬೀಟ್ರೋಟ್ ಬಳಸ್ತಿದ್ದಾರೆ, ಇದೇನಾದರೂ ಬರ್ಗಂಡಿ ಕಲರ್ ನಮ್ಮ ಹೇರ್ಗೆ ಬಂದುಬಿಟ್ರೆ ಏನು ಮಾಡೋದು ಅನ್ಕೋತಿದ್ದೀರಾ? ಇಲ್ಲ, ಹಾಗಾಗಲ್ಲ. ಇದು ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣನೇ ಕೊಡುತ್ತೆ. ಆದರೆ ಹೇಗೆ ಇದನ್ನ ಪ್ರಿಪೇರ್ ಮಾಡೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಬೀಟ್ರೋಟ್ನ ನಾವು ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಬೇಕು. ಬರೀ ಆದರೆ ಬೀಟ್ರೋಟ್ ರಸ ಮಾತ್ರ ನಮಗೆ ಬೇಕಾಗುತ್ತೆ. ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ನಾನಿಲ್ಲಿ ತಗೊಂಡಿರೋದು ದಾಸವಾಳದ ಎಲೆಗಳು. ಅದನ್ನ ನೀಟಾಗಿ ತೊಳೆದಿಟ್ಕೊಬೇಕು. ತೊಳೆದಿರೋಂಥ ದಾಸವಾಳದ ಎಲೆಗಳನ್ನ ಮತ್ತು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾವು ಮಾಡ್ಕೊಂಡಿರೋವಂಥ ಬೀಟ್ರೋಟ್ ರಸನ ಹಾಕ್ಕೊಬೇಕು. ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ಕೊಬೇಕು. ಇವೆಲ್ಲವನ್ನು ಹಾಕ್ಕೊಂಡು ಇದನ್ನು ಸಹ ನಾವು ನುಣ್ಣಗೆ ರುಬ್ಕೊಬೇಕು. ಇದೆಲ್ಲ ಆಗೋದಕ್ಕೂ ಜೊತೆಗೆ ನಾವು ಇಲ್ಲಿ ಟೀ ಡಿಕಾಕ್ಷನ್ನ ಮಾಡ್ಕೋಬೇಕಾಗಿದೆ. ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಟೀ ಡಿಕಾಕ್ಷನ್ನ ಮಾಡೋದಕ್ಕೆ ಮೇಯ್ನಾಗಿ ನಾವು ಬಳಸಬೇಕಾಗಿರೋದು ಕಬ್ಬಿಣದ ಬಾಣಲಿ. ಇದರಿಂದನೇ ನಮಗೆ ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣ ಅನ್ನೋದು ಸಿಗೋದು. ಹಾಗಾಗಿ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಿ. ನಾನಿಲ್ಲಿ ಇದಕ್ಕೆ 1 ಟೀ ಗ್ಲಾಸಷ್ಟು ಬೀಟ್ರೋಟ್ ರಸನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಟೀ ಪೌಡರ್ನ ಹಾಕಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಸಣ್ಣ ಹುರಿಲಿ ಕುದಿಸ್ಕೊಬೇಕು. ಇದು ಕುದೀತಾ ರೆಡ್ ಕಲರ್ ಇರೋದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಯಾಕೆ ಅಂದರೆ ನಾವು ಇದನ್ನ ಮಾಡ್ತಾ ಇರೋದು ಕಬ್ಬಿಣದ ಬಾಣಲಿಲಿ. ಹಾಗಾಗಿ ನಾವು ಇದಕ್ಕೆ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಬೇಕು. ನಮಗೆ ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣ ಬರಬೇಕಲ್ಲ, ಹಾಗಾಗಿ ನಾವು ಕಬ್ಬಿಣದ ಬಾಣಲಿನ ಯೂಸ್ ಮಾಡಬೇಕು. ನಾವು ಯಾವುದೇ ಮನೆಮದ್ದು ಆಗಲಿ ಒಂದು ಸಾರಿ ಟ್ರೈ ಮಾಡಿ ಬಿಟ್ಬಿಡಬಾರ್ದು. ಅದು ಒಂದೇ ಸರಿಗೆ ಯಾವುದೇ ರಿಸಲ್ಟ್ ಅನ್ನೋದು ಕೊಡಲ್ಲ. ನೀವು ಈ ರೀತಿ ಹೇರ್ ಡೈ ಆಗಿರ್ಬೋದು ಅಥವಾ ಯಾವುದೇ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಏನೇ ಆಗಿದ್ರೂ ಸಹ ನೀವು ಪದೇ ಅದನ್ನ ಬಳಸ್ತಾ ಇದ್ದರೆ ಮಾತ್ರ ಅದು ನಿಮಗೆ ಒಂದು ರಿಸಲ್ಟ್ ಅನ್ನೋದು ಕೊಡೋದು. ಒಂದೇ ಬಾರಿಗೆ ಯಾವುದೇ ಮನೆಮದ್ದು ರಿಸಲ್ಟ್ ಕೊಡಲ್ಲ. ಯಾಕೆ ಅಂದರೆ ಇದು ನ್ಯಾಚುರಲ್ ಮತ್ತು ಇದಕ್ಕೆ ಯಾವುದೇ ಕೆಮಿಕಲ್ಸ್ನ ಆ್ಯಡ್ ಮಾಡಿರಲ್ಲ ನೋಡಿ. ಹಾಗಾಗಿ ನಾನು ಲಾಸ್ಟ್ ಹಾಕಿರೋ ವಿಡಿಯೋದಲ್ಲಿ ತುಂಬ ಜನ ಕ್ವಶನ್ ಮಾಡಿದ್ರಿ, ಇದು ಏನು ಪ್ರಯೋಜನ ಇಲ್ಲ ಹಾಗೆ ಹೇಗೆ ಅಂತ ನೆಗೆಟಿವ್ ಕಮೆಂಟ್ ಮಾಡಿದ್ರಿ. ಅದಕ್ಕೆ ನನಗೇನು ಬೇಜಾರಿಲ್ಲ. ನೀವು ಅದನ್ನ ಬಳಸ್ದಲೇ ನೀವು ಆ ರೀತಿ ಹೇಳ್ತಾ ಇದ್ದೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಬೇಕಿದ್ರೆ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಿರೋ ಕೆಮಿಕಲ್ಸ್ನ ಬಳಸಿ, ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಬಳಸಿ ನಿಮಗೆ ಏನೇ ರಿಸಲ್ಟ್ ಸಿಗಲಿಲ್ಲ ಅಂದರೂ ಅಥವಾ ಸಿಕ್ಕಿದ್ರೂ ಅದೆಲ್ಲ 3 ದಿನ. ಅದು ನ್ಯಾಚುರಲ್ ಆಗಿ ಪರ್ಮನೆಂಟಾಗಿ ಉಳಿಯೋಲ್ಲ. ಬಟ್ ಈಗ ನಾವು ನ್ಯಾಚುರಲ್ ಆಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಪರ್ಮನೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೀವು ಇದನ್ನ ಪದೇ ಬಳಸಿ ನೋಡಿ, ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನೋಡಿ, ಇಲ್ಲಿ ಆ ಟೀ ಡಿಕಾಕ್ಷನ್ನ ಒಂದು ಬೌಲ್ಗೆ ನಾನು ಸೋಸಿಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ನಾವು ಅದೇ ಕಬ್ಬಿಣದ ಬಾಣಲಿಗೆ ಸ್ವಲ್ಪ ಹೆನ್ನ ಪೌಡರ್, ನಮಗೆ ಎಷ್ಟು ಬೇಕೋ ಅಷ್ಟು ಹೆನ್ನ ಪೌಡರ್ನ ಹಾಕ್ಕೊಬೇಕು. ಇದು ನೂಪುರ್ ಹೆನ್ನ ಪೌಡರ್ ಅಂದರೆ ಮೆಹಂದಿ ಪೌಡರ್. ಅದ್ರ ಜೊತೆಗೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಟೀ ಡಿಕಾಕ್ಷನ್, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಮಗೆ ಅದು ಶಾರ್ಟೇಜ್ ಅನಿಸಿದ್ರೆ ಇನ್ನೂ ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಇರುತ್ತಲ್ಲ ಅದನ್ನು ಹಾಕ್ಕೊಬೇಕು. ಇದಿಷ್ಟನ್ನು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ಯಾವುದೇ ಗಂಟುಗಳಿರಬಾರ್ದು. ಆ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು. ಏನಿದು ಮೆಹಂದಿ ಪೌಡರ್ ಹಾಕ್ತಿದ್ದಾರೆ, ಇದರಿಂದ ನಮ್ಮ ವೈಟ್ ಹೇರ್ಸ್ ಎಲ್ಲ ರೆಡ್ ಕಲರ್ ಆಗಲ್ವಾ ಅನ್ಕೋತಿದ್ದೀರಾ? ಇಲ್ಲ, ನಾವಿಲ್ಲಿ ಮಾಡ್ತಾ ಇರೋದು
ಕಬ್ಬಿಣದ ಬಾಣಲಿಲಿ ಮತ್ತು ಟೀ ಡಿಕಾಕ್ಷನ್ ಹಾಕಿದ್ದೀವಲ್ಲ, ಹಾಗಾಗಿ ಇದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಮತ್ತು ಇದು ಮೇಯ್ನಾಗಿ ನಾವು ಹಾಕ್ತಾ ಇರೋದು ದಾಸವಾಳದ ಎಲೆಯ ಪೇಸ್ಟ್, ಹಾಗಾಗಿ ಇದು ಒಂದು ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣ ಅನ್ನೋದು ಬರುತ್ತೆ. ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ, ಇದು ಯಾವುದೇ ರೆಡ್ ಕಲರ್ ಬಂದಿಲ್ಲ. ಇದನ್ನು ನೀಟಾಗಿ ಈ ರೀತಿ ಗಂಡುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಬೇಕು. ನಮಗೆ ಮೆಹಂದಿ ಪೌಡರ್ ಸಹ ನಮ್ಮ ಕೂದಲಿನ ಬೆಳವಣಿಗೆಗೂ ಸಹಾಯ ಮಾಡುತ್ತೆ. ಇದು ನೋಡಿ ದಾಸವಾಳದ ಎಲೆಯ ಪೇಸ್ಟ್ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಅದು ಸಹ ನಾವು ಕಾಫಿ ಪೌಡರ್ ಹಾಕಿರೋದ್ರಿಂದ ಅದು ಒಂದು ನ್ಯಾಚುರಲ್ ಆಗಿ ಒಂದು ಕಪ್ಪು ಕಲರ್ ಬಂದಿದೆ. ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ದಾಸವಾಳದ ಎಲೆಯೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಮಗೆ ಡ್ಯಾಂಡ್ರಫ್ ಆಗಿದ್ದರೆ, ಹೇರ್ ಫಾಲ್ ಏನಾದರೂ ಆಗ್ತಿದೆ, ಇವೆಲ್ಲವನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಯೋದ ರೀತಿ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನು ನೀವು ಆದಷ್ಟು ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ. ನಿಮಗೆ ಒಂದೊಳ್ಳೆಯ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಜಸ್ಟ್ ಇದಕ್ಕೆ 10 ಮಿನಿಟ್ಸ್ ಕೊಟ್ಟರೆ ಸಾಕು, ಒನ್ ಟೈಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ನ್ಯಾಚುರಲ್ ಆಗಿರೋ ಒಂದು ಹೇರ್ ಡೈ ಅನ್ನೋದು ಸಿಗುತ್ತೆ. ನೋಡಿ ಇಲ್ಲಿ ಲೈವಾಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅಟ್ ಪ್ರೆಸೆಂಟ್ ಎಷ್ಟು ಚೆನ್ನಾಗಿರೋ ಕಲರ್ ಬಂದಿದೆ. ಇದನ್ನು ನೀವು 1 ಅವರ್ ಈ ರೀತಿ ಪ್ಲೇಟ್ನ ಮುಚ್ಚಿಟ್ಬಿಡಿ. ಈಗ ಹೇರ್ ಡೈ ರೆಡಿ ಆಯಿತು. ಇದ್ರ ಜೊತೆಗೆ ನಾವು ಒಂದು ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಹೇರ್ ಡೈ ಹಚ್ಚಿ ನೆಕ್ಸ್ಟ್ ಡೇ ಯಾವ ರೀತಿ ಹಚ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿ. ಆ ಆಯಿಲ್ ಸಹ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ್ಳಿ. ಇದನ್ನು 1 ದಿನ ಪೂರ್ತಿ ಬಿಟ್ಟರೆ ಇನ್ನೂ ಮತ್ತಷ್ಟು ಕಪ್ಪು ಕಲರ್ ಬರುತ್ತೆ. ಅದು ಇನ್ನೂ ನಿಮಗೆ ಒಳ್ಳೆಯ ಎಫೆಕ್ಟ್ ಅನ್ನೋದು ನಿಮ್ಮ ಕೂದಲಿಗೆ ಕೊಡುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಚ್ಕೋಬೇಕು ಅಂತ. ನೀವು ಬ್ರಷ್ ಸಹಾಯದಿಂದ ಬೇಕಾದರೂ ಹಚ್ಕೋಬೋದು, ಅಥವಾ ಕೈಯಲ್ಲಾದರೂ ಬೇಕಾದರೂ ಹಚ್ಕೊಬೋದು. ನಿಮ್ಮ ಹೇರ್ನ ಸಪ್ರೇಷನ್ ಮಾಡಿ ಡಿವೈಡ್ ಮಾಡಿಕೊಂಡು ಈ ರೀತಿ ಪೂರ್ತಿ ಎಲ್ಲ ಕೂದಲಿಗೂ ತಾಗೋ ರೀತಿ ಹಚ್ಕೊಬೇಕು. ಬುಡದಿಂದ ಹಚ್ಕೊಬೇಕು. ಕೂದಲಿನ ಬುಡದಕ್ಕೂ ಎಲ್ಲ ಹೋಗೋ ರೀತಿ ಇದನ್ನು ಹಚ್ಕೊಂಡು ಪೂರ್ತಿ ಫುಲ್ ಹೇರ್ ಪ್ಯಾಕ್ ಅನ್ನೋದು ಮಾಡ್ಕೊಬೇಕು. ನೀವು ಈ ರೀತಿ ಫುಲ್ ಹೇರ್ ಪ್ಯಾಕ್ ಮಾಡಿಕೊಂಡು 1-2 ಅವರ್ ನಿಮ್ಮ ತಲೆಯಲ್ಲಿ ಹಾಗೆ ಬಿಟ್ಬಿಡಿ. ನಂತರ ನೀವು ಉಗುರು ಬಿಸಿ ನೀರಿನಲ್ಲಿ ತಲೆ ತೊಳ್ಕೊಬೇಕು. ಯಾವುದೇ ಶ್ಯಾಂಪು ಯೂಸ್ ಮಾಡಬಾರ್ದು, ಯಾವುದೇ ಸೀಗೆಕಾಯಿ ಯೂಸ್ ಮಾಡಬಾರ್ದು. ಯಾಕೆ ಅಂದರೆ ನಿಮ್ಮ ಕೂದಲಿಗೆ ನೀವು ಹೇರ್ ಡೈ ಮಾಡಿರ್ತೀವಲ್ಲ, ಆ ಬಣ್ಣ ಎಲ್ಲ ಹೋಗಿಬಿಡುತ್ತೆ ನೀವು ಕೆಮಿಕಲ್ ಬಳಸ್ತಿದ್ದಂಗೆ. ಹಾಗಾಗಿ ಏನು ಹಚ್ಕೊಳ್ದಲೇ ನೀವು ಬರೀ ನೀರಿನಿಂದ ನಿಮ್ಮ ತಲೆಯನ್ನು ಕೂದಲನ್ನು ತೊಳ್ಕೊಬೇಕು. ನಂತರ ನೀವು ಮಾರನೇ ದಿನ ಒಂದು ಒಳ್ಳೆಯ ಎಣ್ಣೆನ ಹಚ್ಕೊಂಡು, ನಾನಿಲ್ಲಿ ತೋರಿಸ್ತೀನಿ ನಿಮಗೆ ನಿಮ್ಮ ಹೇರ್ಗೆ ಯಾವ ರೀತಿ ಎಣ್ಣೆ ಹಚ್ಕೊಂಡ್ರೆ ನಿಮ್ಮ ಬಿಳಿ ಕೂದಲು ಕಪ್ಪಾಗ್ತವೆ ಮತ್ತು ಯಾವ ಎಣ್ಣೆ ಹಚ್ಕೊಂಡ್ರೆ ಕಪ್ಪಾಗ್ತವೆ. ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ ಒಂದು ನ್ಯಾಚುರಲ್ ಹೇರ್ ಆಯಿಲ್ನ. ಈ ರೀತಿ ನೀವು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕಪ್ಪಾಗ್ತವೆ ಮತ್ತು ನಿಮಗೆ ಮುಂದೆ ಹುಟ್ಟೋ ಕೂದಲೆಲ್ಲ ಕಪ್ಪಾಗಿ ಹುಟ್ಟುತ್ತವೆ. ನೀವು ಹೇರ್ ಡೈ ಮಾಡಿ ನೆಕ್ಸ್ಟ್ ಡೇ ಈ ಎಣ್ಣೆನ ಹಚ್ಕೊಂಡ್ರೆ ನಿಮ್ಮ ಕೂದಲು ಮತ್ತಷ್ಟು ಕಪ್ಪಾಗ್ತವೆ. ಹಾಗಾಗಿ ಈ ರೀತಿ ಎಣ್ಣೆ ಮಾಡಿಕೊಂಡು ಹಚ್ಕೊಳ್ಳಿ. ನಾನು ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಆ ಹೇರ್ ಆಯಿಲ್ ಅಂತ. ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇದು ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಕೊಡುತ್ತೆ ಕಬ್ಬಿಣದ ಬಾಣಲಿ ಯೂಸ್ ಮಾಡಿದ್ರೆ. ಅದಕ್ಕೆ ನಾನು ಇಲ್ಲಿ 1/4 ಕಪ್ ಆಗೋಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಸಾಸಿವೆ ಎಣ್ಣೆ ಆದರೂ ಹಾಕ್ಕೊಬೋದು, ಅಥವಾ ಎಳ್ಳೆಣ್ಣೆ ಸಿಗುತ್ತೆ, ಅದನ್ನು ಬೇಕಾದರೂ ಹಾಕ್ಕೊಬೋದು. ಯಾವುದೂ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಸಾಸಿವೆ ಎಣ್ಣೆ ಆದರೆ ನಮಗೆ ಒಂದು ಒಳ್ಳೆಯ ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ಹಾಗಾಗಿ ನಾನು ಸಾಸಿವೆ ಎಣ್ಣೆ ಬಳಸಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಮೆಂತ್ಯ ಪೌಡರ್ನ ಹಾಕಿದ್ದೀನಿ. ಮೆಂತ್ಯನ ಚೆನ್ನಾಗಿ ಕುಟ್ಕೊಂಡು ಹಾಕ್ಕೊಬೇಕು. ಇವೆರಡನ್ನೂ ಚೆನ್ನಾಗಿ ಕುದಿಸ್ಕೊಬೇಕು. ಇದನ್ನು ನಾವು ಸಣ್ಣ ಹುರಿಲೇ ಕುದಿಸ್ಕೊಬೇಕು, ಇಲ್ಲಾಂದರೆ ತಳ ಹೊತ್ಬಿಡುತ್ತೆ. ನೀವು ಕೈ ಈ ಥರ ಆಡ್ತಾ ಇರಬೇಕು, ಸ್ಪೂನ್ ಸಹಾಯದಿಂದ ಕೈ ಆಡಿಸ್ತಾ ಇರಬೇಕು, ಆಗ ತಳ ಹೊತ್ತಲ್ಲ. ನಂತರ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಮೆಹಂದಿ ಪೌಡರ್ನ ಹಾಕಿದ್ದೀನಿ. ಇದಕ್ಕೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್. ಒಂದು ಒಳ್ಳೆಯ ಹೇರ್ ಗ್ರೋತ್ ಆಗುತ್ತೆ ಮತ್ತು ನಿಮ್ಮ ಹೇರ್ಗೆ ಒಳ್ಳೆಯ ಕಲರ್ ಅನ್ನೋದು ಸಿಗುತ್ತೆ ಈ ಆಯಿಲ್ನ ಬಳಸೋದ್ರಿಂದ. ಇವಿಷ್ಟನ್ನು ಹಾಕ್ಕೊಂಡು ಸಣ್ಣ ಹುರಿಲೇ ಕುದಿಸ್ಕೊಬೇಕು. ಕೈ ಬಿಡದೆ ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹೊತ್ಬಿಡುತ್ತೆ. ಜಸ್ಟ್ 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ನಿಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಫುಲ್ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ನೋಡಿ ಇಷ್ಟಾದರೆ ಸಾಕು. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಬಳಸ್ಬೋದು. ನಾನಿಲ್ಲಿ ವೀಡಿಯೋಗೋಸ್ಕರ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಒಂದು ಬೌಲ್ಗೆ ಸೋಸ್ಕೊಬೇಕು.
ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಬೇಕು. ಇಷ್ಟೇ ನಮ್ಮ ಹೇರ್ ಗ್ರೋತ್ ಆಯಿಲ್ ಮತ್ತು ನಮ್ಮ ಹೇರ್ ಕಲರಿಂಗ್ ಆಯಿಲು ರೆಡಿಯಾಗಿದೆ. ನೋಡಿ, ಒಂದು ನ್ಯಾಚುರಲ್ ಆಗಿ ಒಂದು ಎಷ್ಟು ಕಪ್ಪು ಬಣ್ಣಕ್ಕೆ ಇದು ಬಂದಿದೆ ಅಂತ. ಇದೇ ಆಯಿಲ್ ನಮ್ಮ ಕೂದಲನ್ನು ಕಪ್ಪು ಮಾಡೋದು ಮತ್ತು ನಮ್ಮ ಕೂದಲನ್ನು ಹೇರ್ ಗ್ರೋತ್ ಅನ್ನೋದು ಮಾಡೋದು, ಬೆಳವಣಿಗೆ, ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡೋದು. ನೀವು ಹೇರ್ ಡೈ ಮಾಡಿದ ನಂತರ ಮಾರನೇ ದಿನ ಈ ಆಯಿಲ್ನ ಪೂರ್ತಿ ನಿಮ್ಮ ತಲೆಗೆ ಹಚ್ಕೊಂಡು ಅದು 1-2 ಅವರ್ ಬಿಟ್ಟು ಬೇಕಾದರೆ ಸ್ನಾನ ಮಾಡಿ, ಅಥವಾ ಮಾರನೇ ದಿನ ಬೇಕಿದ್ದರೂ ನಿಮ್ಮ ತಲೆ ಸ್ನಾನ ಮಾಡ್ಕೊಬೋದು. ಆಗ ನೀವು ಶ್ಯಾಂಪು ಅಥವಾ ಸೀಗೆಕಾಯಿನ ಯೂಸ್ ಮಾಡ್ಬೋದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಇದನ್ನ ವೀಕ್ಲಿ ಒನ್ಸ್ ಮಾಡಿದ್ರೆ ನಿಮಗೆ ಇದರ ರಿಸಲ್ಟ್ ಅನ್ನೋದು ಸಿಗೋದು. ನಿಮಗೆ ಕೆಮಿಕಲ್ ಡೈ ಥರ ಪಕ್ಕ ಒಂದೇ ಸರಿ ರಿಸಲ್ಟ್ ಸಿಕ್ಬಿಡುತ್ತೆ ಅನ್ನೋದು ಸುಳ್ಳು. ನಮಗೆ ಯಾವುದೇ ನ್ಯಾಚುರಲ್ ರೆಮಿಡೀಸ್ಗಳು ನಮಗೆ ಒಂದು ರಿಸಲ್ಟ್ ಬೇಕು ಅಂದರೆ ನಾವು ಅದನ್ನ ಪದೇ ಪದೇ ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಅನ್ನೋದು ಬಂದಿದೆ. ಇದೇ ನಮ್ಮ ಕೂದಲನ್ನು ಕಪ್ಪು ಮಾಡೋದು. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. Thank you for watching and love you all.